ಚಿಂತಾಮಣಿ ತಾಲೂಕಿನ ದಕ್ಷ ಪ್ರಾಮಾಣಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿ ಉಮಾದೇವಿರವರಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೇತೃತ್ವದಲ್ಲಿ ಶಿಕ್ಷಣ ಇಲಾಖೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಶಿಕ್ಷಕ ಪರ ಸಂಘಟನೆಗಳ ಮುಖಂಡರ ಸಂಯುಕ್ತ ಆಶ್ರಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವಿ ಉಮಾದೇವಿರವರ ಪ್ರಾಮಾಣಿಕತೆ, ದಕ್ಷತೆ, ಸಮಯ ಪ್ರಜ್ಞೆ, ಸಮಯ ಪಾಲನೆ, ಕರ್ತವ್ಯ ನಿಷ್ಠೆ, ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ತಾವು ಕೈಗೊಂಡ ಕ್ರಮಗಳು, ಇಲಾಖಾ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನದ ಬಗ್ಗೆ ತಾಲೂಕು ಪಂಚಾಯಿತಿ ಇಒ ಆನಂದ್, ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್, ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಗಿರಿಜಮ್ಮ ಮಾತನಾಡಿದರು. ಇವತ್ತೇನು ಈ ತಾಲೂಕಿನಲ್ಲಿ ಒಂದು ಮಹಿಳೆಯರ ಪರವಾಗಿ ಧ್ವನಿ ಎತ್ತದಂತ ಅಕ್ಕ ಉಮಾದೇವಿಯವರು ಇವತ್ತು ಏನು ನಿಧನರಾಗಿದ್ದಾರೆ, ಅದನ್ನು ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆಗದೆ ಅಂತ ಒಂದು ದಿನ ನಿನ್ನೆ. ಯಾಕಂದರೆ ಅವರು ಸಾಕಷ್ಟು ನಮ್ಮೊಟ್ಟಿಗೆ ತುಂಬ ಒಂದು ಅಟ್ಯಾಚ್ಮೆಂಟ್ ಇತ್ತು, ಒಡನಾಟ ಇತ್ತು ಅವರಿಗೆ. ಬಟ್ ಇಷ್ಟು ಬೇಗ ಭಗವಂತ ಅವ್ರನ್ನ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತಿರಲಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಕಠಿಣ ನಿರ್ಧಾರಗಳು ತೆಗೆದುಕೊಳ್ಬೇಕಾದ್ರೆ ಕೆಲವರು ನೋವಾಗಿರುತ್ತೆ, ಅದು ನಿಮ್ಮಲ್ಲಿ ಕೆಲವ್ರಿಗೆ ಆಗಿರ್ಬೋದು. ಆದರೆ ಅವ್ರದ್ದು ಒಂದು ತುಳಿತ ಇತ್ತು, ಈ ತಾಲೂಕನ್ನು ರಾಜ್ಯದಲ್ಲಿ ಮಾದರಿ ಮಾಡಬೇಕಂತ. ಅಷ್ಟು ಶಿಕ್ಷಣದ ಬಗ್ಗೆ ತುಳಿತಾ ಇದ್ದಂಥ ಕುಟುಂಬ ಅವ್ರದ್ದು. ಯಾಕಂದ್ರೆ ಅವ್ರ ತಂದೆ ಇರ್ಬೋದು, ಅವ್ರ ಮನೆಯವರು ಇರ್ಬೋದು, ಅವ್ರ ಶಿಕ್ಷಣಕ್ಕೆ ಮೀಸಲಿಟ್ಕೊಂಡು ಬಂದಂಥವ್ರು. ತನ್ನ ಜ್ವರ ಇದ್ರೇನೂ ಸಹ ಪಾಪ ಅವರು ಜ್ವರದಲ್ಲಿ ಎಕ್ಸಾಮ್ ಡ್ಯೂಟಿ ಮಾಡಿದ್ದಾರೆ, ರೆಸ್ಟ್ ತಗೊಳ್ದೆ. ನಾವು ಅದನ್ನು ಗಮನಿಸ್ಬೋದು ಅವ್ರನ್ನ. ಆಯಿತು, ಒಳ್ಳೆಯವರು ಯಾವತ್ತು ಬೇಗ ಹೋಗ್ತಾರೆ ಅಂದಕ್ಕೆ ಅವರು ಒಂದು ನಿದರ್ಶನ. ಆದರೆ ನಾವು ಈಗಾಗಲೇ ಇಒ ಅವರು ಹೇಳ್ದಂಗೆ ಪ್ರತಿ ಏನು ಶಿಕ್ಷಣ ದಿನಾಚರಣೆ ಮಾಡ್ತೀರ ನೀವು ಸೆಪ್ಟೆಂಬರಲ್ಲಿ, ಆ ದಿನಾಚರಣೆ ದಿನ ನೆನಪಾರ್ಥವಾಗಿ ಅವರಿಗೆ ಏನು ನಿಮ್ಮ ತಾಲೂಕು ಆಡಳಿತ ಮಾಡುತ್ತೋ ಅದ್ರ ಜೊತೆ ನಮ್ಮ ನಗರಸಭೆಯೂ ಜೊತೆಯಲ್ಲಿರ್ತವೆ ಅಂತ ಹೇಳ್ತಾ ಜಿಲ್ಲೆಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಆನಂದ್ ಸರ್ ಅವರೇ ಹಾಗೂ ಚಲಪತಿ ಸರ್ ಅವರೇ ಹಾಗೂ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳೇ, ಈ ದಿನ ಸಾಂಕೇತಿಕವಾಗಿ ನಾವೆಲ್ಲ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಆಚರಣೆ ಮಾಡಿದ್ದೀವಿ. ಮತ್ತು ನಮ್ಮ ಅಶೋಕ್ ಸರ್ ಹೇಳಿದಾಗೆ ನಾವು ಎಲ್ಲ ಮೇಡಮ್ ಅವರ ಆಸೆಗಳನ್ನೆಲ್ಲ ಈಡೇರಿಸಿದಾಗ ಮಾತ್ರ ಅವರಿಗೆ ಶಾಂತಿ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಇಂಥ ಧೀಮಂತ ಮಹಿಳೆ ಮತ್ತೆ ಹುಟ್ಟಿ ಬರಲಿ ಅಂತ ನಾವೆಲ್ಲ ನಮ್ಮ ಇಲಾಖೆ ಪರವಾಗಿ ಆಶಿಸ್ತಾ ಇದ್ದೀವಿ. ಶಿಕ್ಷಣ ಇಲಾಖೆ ಕಳೆದುಕೊಂಡಂತಹ ಈ ಒಂದು ಚೇತನವನ್ನು ನಾವು ನಮ್ಮ ಕಾರ್ಯದ ರೂಪದಲ್ಲಿ, ಅಂದರೆ ರಿಸಲ್ಟ್ ಆಗ್ಬೋದು ಮತ್ತು ಪ್ರಗತಿ ಆಗ್ಬೋದು, ಇದರಲ್ಲಿ ಮತ್ತೆ ತುಂಬುತ್ತೀವಿ ಅಂತ ನಾನು ಎಲ್ಲ ಶಿಕ್ಷಕರ ಪರವಾಗಿ ಒಂದು ಹಾಮಿ ಕೊಡ್ತಾ ಇದ್ದೀನಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಿಲ್ಲೆಯಲ್ಲೇ ಒಬ್ಬ ದಕ್ಷ ಅಧಿಕಾರಿಯಾಗಿ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಹಾಗೂ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರ ಒಂದು ಮನವನ್ನು ಒಲಿಸಿ ಇವತ್ತು ನಮ್ಮ ಇಲಾಖೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥ ಮೇಡಮ್ ಅವರು ನಮ್ಮನ್ನೆಲ್ಲ ಆಗಲಿರ್ತಕ್ಕಂಥದ್ದಕ್ಕೆ ಇಡೀ ನಮ್ಮ ಜಿಲ್ಲಾ ಆಡಳಿತದಿಂದ ಹಿಡಿದು ಎಲ್ಲ ಸರ್ಕಾರಿ ನೌಕರರು, ಶಿಕ್ಷಕರು, ಸಾರ್ವಜನಿಕರು ಸಹ ಇವತ್ತು ಅವರ ಅಗಲಿಕೆಗೆ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಹ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ನಾವು ಕಳ್ಕೊಂಡಿದ್ದೀವಿ. ಅವರ ಒಂದು ವಿಚಾರವಾಗಿ ಈಗಾಗಲೇ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಂತ ಆನಂದ್ ಸರ್ ಅವರು ಮತ್ತು ನಮ್ಮ ಆಯುಕ್ತರಾಗಿರ್ತಕ್ಕಂಥ ಚಲಪತಿ ಸರ್ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ನಾವು ಸಹ ನಿನ್ನೆ ಆ ಒಂದು ಅಂತ್ಯ ಸಂಸ್ಕಾರದಲ್ಲಿ ನಾವೆಲ್ಲ ಸಹ ಭಾಗಿಯಾಗಿದ್ವಿ. ನಿನ್ನೆ ರಜಾ ಇರೋ ದಿನ ಇಲ್ಲಿ BO ಕಚೇರಿ ಹತ್ರ ನಾವು ಮೇಡಮ್ ಅವರಿಗೆ ನಮ್ಮ ಒಂದು ಮೌನವಾಗಿ ನಾವು ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಅಂದಾಗ ರಾತ್ರಿ 10 ಗಂಟೆಯಲ್ಲಿ ನಾವೆಲ್ಲ ಸಹ ಆನಂದ್ ಸರ್ ಅವರು, ನಾವು ತಹಸೀಲ್ದಾರ್ ಸರ್ ಅವರು ಮತ್ತು ಕಮಿಷನರ್ ಸರ್ ಅವರು, ನಮ್ಮ ಸಂಘದಗೆಲ್ಲ ಪದಾಧಿಕಾರಿಗಳ ಚರ್ಚೆ ಮಾಡಿ ಈ ದಿನ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಅಂದಾಗ ಎಲ್ಲ ಇಲ್ಲಿ ರಾತ್ರಿ 10 ಗಂಟೆಯಲ್ಲಿ ಹಾಕಿರೋದು ಸುಮಾರು ಎಲ್ಲ ನಮ್ಮ ಶಿಕ್ಷಕರು, ಅಧಿಕಾರಿಗಳೆಲ್ಲ ಅವರ ಒಂದು ಕಾರ್ಯವೈಖರಿಗೆ ಮತ್ತು ಇವತ್ತು ನಮ್ಮ ಶಿಕ್ಷಣ ಇಲಾಖೆಯಿಂದ ಎಲ್ಲ ಶಾಲೆಗಳಲ್ಲೂ ಸಹ ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರಬೇಕಂತ ಈಗಾಗಲೇ ನಮ್ಮ ಗಿರಿಜಾ ಮೇಡಮ್ ಅವರು ಆದೇಶವನ್ನು ಸಹ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಕರ ಸಂಘಟನೆಯ ಮುಖಂಡರಾದ ವಸಂತ್ ರೆಡ್ಡಿ, ಮಂಜು ಭಾರ್ಗವಿ, ಚಂದ್ರಮ್ಮ ವಿ ರಮೇಶ್, ಜಗದೀಶ್, ಎನ್ ವೆಂಕಟಾಚಲಪತಿ, ಗಂಗುಲಪ್ಪ, ಮಸ್ತಾನ್ ವಲಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.